ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್. ಬಲಕ ಹೋರಾಟಗಳ ಸಂಘಟನೆಗೆ, ಬಲಕ ಹೋರಾಟಗಳ ಸಂಘಗಳಿಗೆ ಒಳ ಮೀಸಲಾತಿ ಪ್ರಮಾಣ ಹಂಚಿಕೆಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿರುವುದನ್ನು ವಿರೋಧಿಸಿ ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಇಂದು ಮಳವಳ್ಳಿಯ ಪಟ್ಟಣದಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಬಲಗೈ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಆವರಣದಿಂದ ಮೆರವಣಿಗೆ ಹೊರಟು ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಈ ಮೆರವಣಿಗೆ ಪೇಟೆಯ ವೃತ್ತವನ್ನು ತಲುಪಿ ಕೆಲಕಾಲ ವೃತ್ತದ ಸುತ್ತ ಮಾನವ ಸರಪಳಿ ನಿರ್ಮಿಸಿದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮುಖಂಡ ಹಾಡ್ಲಿ ಸುರೇಶ್ ಅವರು, ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಭಾರಿ ಅನ್ಯಾಯ ಮಾಡಿದ್ದು ಬಲಗೈ ಸಮುದಾಯಕ್ಕೆ ಮರಣ ಶಾಸನವಾಗಿದೆ ಎಂದು ಕಿಡಿಕಾರಿದರು. ಒಂದಾಗಿದ್ದ ದಲಿತ ಸಮುದಾಯವನ್ನ ಒಡೆದು ಬಲಗೈ ಸಮುದಾಯವನ್ನ ತುಳಿಯಲೆಂದೇ ರಾಜಕೀಯ ಕುತಂತ್ರವನ್ನ ಸರ್ಕಾರ ನಡೆಸಿದೆ ಎಂದು ಆರೋಪಿಸಿ ಈ ಅನ್ಯಾಯದ ವಿರುದ್ಧ ಬಲಗೈ ಸಮುದಾಯದ ಸಚಿವರು ಹಾಗೂ ಶಾಸಕರು ಮೌನ ವಹಿಸಿರುವುದನ್ನು ಖಂಡಿಸಿದರು. ಬಳಿಕ ಅಲ್ಲಿಂದ ಪ್ರತಿಭಟನಾಕಾರರು ತಾಲೂಕು ಕಚೇರಿ ತಲುಪಿ ಅಲ್ಲಿ ಕೆಲಕಾಲ ಪ್ರತಿಭಟನೆ ಧರಣಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಮುಖಂಡರಾದ ಪ್ರೊಫೆಸರ್ ರಂಗಸ್ವಾಮಿ ಅವರು ವಿಶ್ವವಿದ್ಯಾಲಯದ ನೇಮಕಾತಿಯಲ್ಲಿ ಆಗಿರುವ ಅನ್ಯಾಯವನ್ನ ವಿವರವಾಗಿ ತಿಳಿಸಿದರು. ಇನ್ನು ಬಿ ಮಹದೇವಸ್ವಾಮಿ ಮಾತನಾಡಿ, ಮೀಸಲಾತಿಯಲ್ಲಿ ಬಹಳ ಅನ್ಯಾಯವಾಗಿದೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ, ಶ್ರೀನಿವಾಸ್ ಪ್ರಸಾದ್, ಡಾಕ್ಟರ್ ಜಿ ಪರಮೇಶ್ವರ್ ಇವರುಗಳನ್ನ ಮುಖ್ಯಮಂತ್ರಿ ಮಾಡದೆ ಈ ಸರ್ಕಾರ ಅನ್ಯಾಯ ಮಾಡಿದೆ ಎಂದರು. ಬಿಎಂ ಕಾಂತರಾಜು ಮಾತನಾಡಿ, ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿಯವರು ಒಳ ಮೀಸಲಾತಿ ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಉಳಿದ ಸಚಿವರು, ಶಾಸಕರು ಮಾತನಾಡದೆ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಎಂಎನ್ ಜಯರಾಜು, ಮಹದೇವಯ್ಯ ಹಾಗೂ ಮತ್ತಿತರರು ಮಾತನಾಡಿ, ಒಳ ಮೀಸಲಾತಿ ವಿಚಾರ ಮುಂದಿಟ್ಟು ಬಹುಸಂಖ್ಯಾತ ಬಲಗೈ ಸಮುದಾಯವನ್ನ ನಿರ್ನಾಮ ಮಾಡುವ ಷಡ್ಯಂತ್ರವನ್ನ ರಾಜ್ಯ ಸರ್ಕಾರ ನಡೆಸುತ್ತಿದ್ದು, ಇದರ ವಿರುದ್ಧ ಸಮುದಾಯದ ಜನ ನಿರಂತರ ಹೋರಾಟಕ್ಕೆ ಸಿದ್ಧರಾಗುವಂತೆ ಕರೆ ನೀಡಿದರು. ಬಲಗೈ ಸಮುದಾಯದ ರಕ್ಷಕನಂತೆ ಪೋಸ್ ಕೊಡುತ್ತಿದ್ದ ಕಾಂಗ್ರೆಸ್ ಸರ್ಕಾರ ತನ್ನನ್ನು ಅಧಿಕಾರಕ್ಕೆ ತಂದ ಸಮುದಾಯಕ್ಕೆ ಭಾರಿ ಅನ್ಯಾಯ ಮಾಡಿ ನಮ್ಮನ್ನು ತುಳಿಯಲು ಹೊರಟಿದ್ದು, ಇದರ ವಿರುದ್ಧ ಉಗ್ರ ಹೋರಾಟಕ್ಕೆ ಮುಂದಾಗುವಂತೆ ಕರೆ ನೀಡಿದರು. ವಿ ನಂಜುಂಡಸ್ವಾಮಿಯವರು ಮನವಿ ಪತ್ರ ಓದಿ ಶಿರಸ್ತೇದಾರ್ ಗುರುಪ್ರಸಾದ್ ಅವರಿಗೆ ನೀಡಿದರು. ಬಳಿಕ ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ಬಲಗೈ ಸಮುದಾಯದ ಹಲವಾರು ಮುಖಂಡರುಗಳಾದ ಮಲ್ಲೇಶ್, ಸ್ವಾಮಿ ಟೀಕೆಹಳ್ಳಿ, ಮಧು, ಸಂದೇಶ್, ನಾಗರಾಜ ದುಗ್ಗನಹಳ್ಳಿ, ಸಿದ್ದರಾಜು, ನಾರಾಯಣ ಸೇರಿದಂತೆ ಇನ್ನು ಹಲವರು ಪಾಲ್ಗೊಂಡಿದ್ದರು. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಹೆಂಗಸರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಪ್ರತಿ ದಿನಕ್ಕೆ 10 ಜನಗಳನ್ನ ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನ ಪ್ರಕಾರ ಪ್ರಸ್ತುತವಾಗಿ ಈಗ ಹಾಲಿರುವಂತ ವಿಚಾರಗಳು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾನು ಸ್ಪಷ್ಟಪಡಿಸ್ಬಿಡ್ತೇನೆ, ನಾವು ಯಾವ ಸಮುದಾಯದ ವಿರೋಧ ಅಲ್ಲ, ನಾವು ಯಾವ ಸಂಘಟನೆಯ ವಿರೋಧ ಅಲ್ಲ, ನಾವು ಯಾವುದ ಪಕ್ಷದ ವಿರೋಧ ಅಲ್ಲ. ಸಿದ್ದರಾಮಯ್ಯ ಧಿಕ್ಕಾರ ಅಂತ ಕೂಗಿರ್ತಕ್ಕಂಥ ಸರ್ಕಾರವನ್ನು ಗಮನದಲ್ಲಿಟ್ಟುಕೊಂಡು ನಮ್ಗಾಗಿರೋ ಅನ್ಯಾಯದ ಬಗ್ಗೆ ನಾವು ಘೋಷಣೆಯನ್ನು ಕೂಗ್ತಾ ಇದ್ದೀವಿ. ಇದನ್ನ ಸ್ಪಷ್ಟೀಕರಿಸ್ತಾ ಇದ್ದೀವಿ. ಈಗ ನೋಡಿ, 1950 ಜನವರಿ 26ರಿಂದ ಏನು ಸಂವಿಧಾನ ಅನುಷ್ಠಾನಕ್ಕೆ ಬಂದಿದೆಯೋ, ಕಾಂಗ್ರೆಸ್ ಕುತ್ಕೊಬಿಟ್ಟು ಹೋಯ್ತಾ ಇದೆ ಇದೆಯೋ, ಕರ್ನಾಟಕ ಸರ್ಕಾರ ಇವತ್ತು 16,750 ಬ್ಯಾಕ್ಲಾಗ್ ಹುದ್ದೆಗಳಿವೆ. SC STಗಳಿಗೆ 16,750 ಬ್ಯಾಕ್ಲಾಗ್ ಹುದ್ದೆಗಳು ಅಂದ್ರೆ ಪೋಸ್ಟಿಂಗ್ಸ್ಗಳು ತುಂಬಾ ಇಲ್ಲ. ಏನು ಸರ್ಕಾರಗಳು 50 ಸರ್ಕಾರಗಳಿದಾವೋ ಇವು ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದಿದ್ದಾವೆ. ಇದು ನಮ್ಮ ಸಮುದಾಯದವರಿಗೆ ಆಗಿರ್ತಕ್ಕ ಅನ್ಯಾಯಗಳು.